ನಮಸ್ಕಾರ. ಇದೀಗ ತಾನೇ ಬಂದ ರಾಜ್ಯದ ಮುಖ್ಯವಾದ ಸುದ್ದಿಗಳು. ಗೃಹ ಜ್ಯೋತಿ ಅನರ್ಹ ಫಲಾನುಭವಿಗಳ ಪತ್ತೆ ಮಾಡಲು ಮುಂದಾದ ಸರ್ಕಾರ ಮನೆ ಮನೆಗೆ ಭೇಟಿ ಕೊಟ್ಟು ದಾಖಲೆಗಳ ಪರಿಶೀಲನೆ. ಗೃಹ ಜ್ಯೋತಿ ಯೋಜನೆ ಫಲಾನುಭವಿಗಳೇ ಈಗಲೇ ದಾಖಲೆ ರೆಡಿ ಮಾಡಿಟ್ಟುಕೊಳ್ಳಿ. ಮನೆ ಮನೆಗೆ ಅಧಿಕಾರಿಗಳ ಭೇಟಿ. ಏನಿದು ಮಾಹಿತಿ ಡೀಟೇಲ್ ಆಗಿ ನೋಡೋಣ. ಬೆಂಗಳೂರಿನ ಫುಟ್ಪಾತ್ ವ್ಯಾಪಾರಿಗಳಿಗೆ ಬಿಗ್ ಶಾಕ್ ಕೊಟ್ಟ ಸರ್ಕಾರ. ಬೆಳಿಗ್ಗೆನೆ ಜೆಸಿಬಿಗಳ ಘರ್ಜನೆ, ಅತಿಕ್ರಮಣ ತೆರವು ಕಾರ್ಯಾಚರಣೆ ಆರಂಭ. ಮೆಜೆಸ್ಟಿಕ್ ಫುಟ್ಪಾತ್ ತೆರವು ಮಾಡಿದ್ದಕ್ಕೆ ಬೀದಿ ಬದಿ ವ್ಯಾಪಾರಿಗಳ ಆಕ್ರೋಶ. ನಮ್ಮ ಹೊಟ್ಟೆ ಪಾಡಿನ ಗತಿ ಏನು ಸ್ವಾಮಿ ಎಂದಿದ್ದಾರೆ. ವಿಡಿಯೋನ ನೀವು ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ಚಿನ್ನಾಭರಣ ಪ್ರಿಯರಿಗೆ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್. ಚಿನ್ನದ ಬೆಲೆಯಲ್ಲಿ ಮತ್ತೊಮ್ಮೆ ದಿಢೀರ್ ಕುಸಿತ. ಆದರೆ ಬೆಳ್ಳಿ ಬೆಲೆ ಭಾರಿ ಏರಿಕೆ ಆಗಿದೆ. ಆ ಬಗ್ಗೆಯೂ ಕೂಡ ಮಾಹಿತಿ ನೋಡೋಣ. ಜುಲೈ ತಿಂಗಳ ಮೊದಲ ದಿನವೇ ಗುಡ್ ನ್ಯೂಸ್. ಭಾರಿ ಇಳಿಕೆ ಕಂಡ LPG ಸಿಲಿಂಡರ್ ದರ. ಮತ್ತೊಂದೆಡೆಯಲ್ಲಿ ಆಟೋ LPG ಗ್ಯಾಸು ಕೂಡ 10 ರೂಪಾಯಿ ಇಳಿಕೆ ಆಗಿದ್ದು, ಇತ್ತ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲೂ ಕೂಡ 5 ರೂಪಾಯಿ 3 ರೂಪಾಯಿ ಕುಸಿತವಾಗಿದೆ. ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕೂ ಮೊದಲು ನೀವು ಸುದ್ದಿ ಸಮಯ ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ. ಇದೀಗ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಬೆನ್ನಲ್ಲೇ ಗೃಹ ಜ್ಯೋತಿ ಅನರ್ಹ ಫಲಾನುಭವಿಗಳ ಪತ್ತೆ ಕಾರ್ಯ ಆರಂಭ ಮಾಡಿದೆ. ಹೌದು ಗೆಳೆಯರೆ, ಮನೆ ಮನೆಗೆ ಭೇಟಿ ಕೊಟ್ಟು ಪರಿಶೀಲನೆ ಜುಲೈ 1ರಿಂದಲೇ ರಾಜ್ಯಾದ್ಯಂತ ಆರಂಭವಾಗಿದೆ. ರಾಜ್ಯದ ಮತದಾರರು ಮತ್ತು ಅರ್ಹರಿಗೆ ಮಾತ್ರ ಗೃಹ ಜ್ಯೋತಿ ಯೋಜನೆ ನೀಡಲು ಈ ಒಂದು ಪರಿಶೀಲನೆ ಕಾರ್ಯ ಶುರು ಮಾಡಲಾಗಿದೆ. ಮೀಟರ್ ರೀಡರ್ಗಳು, ಎಸ್ಕಾಂ ಸಿಬ್ಬಂದಿಗಳು ಗ್ರಾಹಕರ ಮನೆ ಮನೆಗೆ ಭೇಟಿ ಕೊಟ್ಟು ಗೃಹ ಜ್ಯೋತಿ ಯೋಜನೆ ಫಲಾನುಭವಿಗಳ ದಾಖಲೆಗಳನ್ನು ಪರಿಶೀಲನೆ ಮಾಡಲಿದ್ದಾರೆ. ಹೌದು, ಇದೀಗ ಗೃಹಲಕ್ಷ್ಮಿ ಯೋಜನೆ ಯಾವ ರೀತಿ ದುರ್ಬಳಕೆ ಆಗುತ್ತಿದೆಯೋ ಅದೇ ರೀತಿ ಗೃಹ ಜ್ಯೋತಿ ಯೋಜನೆಯು ಕೂಡ ಅನರ್ಹರ ಪಾಲಾಗುತ್ತಿರುವುದು ಸರ್ಕಾರದ ಬೆಳಕಿಗೆ ಬಂದಿದೆ. ಹೌದು ಗೆಳೆಯರೆ, ಇದೀಗ ಬೇರೆ ರಾಜ್ಯಗಳಿಂದ ಬಂದಂತ ಕರ್ನಾಟಕದಲ್ಲಿ ವಾಸ ಮಾಡುತ್ತಿರುವ ಹಲವರು ಕೂಡ ಗೃಹ ಜ್ಯೋತಿ ಯೋಜನೆ ಲಾಭ ಪಡೆದುಕೊಳ್ಳುತ್ತಿದ್ದಾರೆ. ಅಷ್ಟು ಮಾತ್ರವಲ್ಲ, ಇನ್ನು ಕೆಲವರು ಮನೆಗಂತ ಹೇಳಿ ಅಂಗಡಿ ವಾಣಿಜ್ಯ ಉದ್ದೇಶಕ್ಕೆ ಇದೇ ಒಂದು ಉಚಿತ ವಿದ್ಯುತ್ ಲಾಭ ಪಡೆದುಕೊಳ್ಳುತ್ತಿದ್ದು, ಹಾಗಾಗಿ ಅಧಿಕಾರಿಗಳು ಮನೆ ಬಾಗಿಲಿಗೆ ಭೇಟಿ ಕೊಟ್ಟು ಮೀಟರ್ ರೀಡಿಂಗ್ ಮಾಡುವ ಮೂಲಕ ಎಲ್ಲ ಒಂದು ದಾಖಲೆಗಳನ್ನು ಪರಿಶೀಲಿಸಲಿದ್ದಾರೆ. ಹೌದು, ಮಾಹಿತಿಯನ್ನ ಸಂಗ್ರಹಿಸಿ ಮೊಬೈಲ್ ಅಪ್ಲಿಕೇಶನ್ ಮತ್ತು ಘೋಷಣಾ ಪತ್ರ ಮೂಲಕ ಅರ್ಜಿ ಭರ್ತಿ ಪ್ರಕ್ರಿಯೆ ಪೂರ್ಣಗೊಳಿಸಲಾಗುತ್ತಿದೆ. 2023 ಜುಲೈ ತಿಂಗಳಲ್ಲಿ ಗೃಹ ಜ್ಯೋತಿ ಯೋಜನೆ ಜಾರಿಗೆ ಮಾಡಲಾಗಿದ್ದು, ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವೇ ಪ್ರತಿ ಮನೆಗೆ 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಕೊಡುವುದು. ಆದರೆ ಸ್ನೇಹಿತರೆ, ಇದೇ ಒಂದು ಉಚಿತ ವಿದ್ಯುತ್ ವಾಣಿಜ್ಯ ಉದ್ದೇಶಕ್ಕೆ ಮತ್ತು ಅನರ್ಹರು ಕೂಡ ಪಡೆದುಕೊಳ್ಳುತ್ತಿದ್ದು, ಹಾಗಾಗಿ ಸರ್ಕಾರಕ್ಕೆ ಹೆಚ್ಚುವರಿ ಹೊರೆಯಾಗುತ್ತಿದೆ. ಇದೀಗ ಕರ್ನಾಟಕದ 5 ಎಸ್ಕಾಂಗಳ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ಕೊಟ್ಟು ಪರಿಶೀಲನಾ ಕಾರ್ಯ ಶುರು ಮಾಡಿದ್ದಾರೆ ಸ್ನೇಹಿತರೆ. ಹಾಗಾಗಿ ಗೃಹ ಜ್ಯೋತಿ ಯೋಜನೆ ಫಲಾನುಭವಿಗಳು ಆಧಾರ್ ಕಾರ್ಡ್, ಫಲಾನುಭವಿಗಳ ಪಾಸ್ಪೋರ್ಟ್ ಅಳತೆ ಭಾವಚಿತ್ರ, ಮತದಾರರ ಗುರುತಿನ ಚೀಟಿ, ಪ್ಯಾನ್ ಕಾರ್ಡ್, ಬಾಡಿಗೆ ಮನೆಯೊಳಗೆ ಇದ್ರೆ ಬಾಡಿಗೆ ಒಪ್ಪಂದ ಪತ್ರ ಮತ್ತು ರೇಷನ್ ಕಾರ್ಡ್ ಜೊತೆಗೆ ಜಾತಿ ಪ್ರಮಾಣ ಪತ್ರವನ್ನು ರೆಡಿ ಮಾಡಿಟ್ಟುಕೊಳ್ಳಬೇಕು. ಅಧಿಕಾರಿಗಳು ಬಂದ ಕೂಡಲೇ ಈ ಒಂದು ಮಾಹಿತಿಯನ್ನ ನಿಮ್ಮ ಕಡೆಯಿಂದ ಸಂಗ್ರಹಿಸಿಕೊಳ್ಳಲಿದ್ದಾರೆ. ಬನ್ನಿ ಸ್ನೇಹಿತರೆ, ಎರಡನೇ ಮಾಹಿತಿಗೆ ಹೋಗೋಣ. ಈ ಒಂದು ಹಿಂದೆ ಜೂನ್ 24ರಂದು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡವರು ಸಭೆಯೊಂದರಲ್ಲಿ ಫುಟ್ಪಾತ್ ಜನರ ಆಸ್ತಿ, ಅದರ ಒತ್ತುವರಿಯಾಗಿದ್ರೆ ನಾನು ಸಹಿಸೋದಿಲ್ಲ, ಫುಟ್ಪಾತ್ ಮೇಲೆ ಅಂಗಡಿ ಮುಂಗಟ್ಟಿಟ್ಟಿದ್ರೆ ಅದನ್ನು ತೆರವು ಮಾಡುವಂತೆ ನೋಡಿಕೊಳ್ಳಿ ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ರು. ಈಗ ಅದರಂತೆ ಇಂದು ಬೆಂಗಳೂರಿನ ಜುಲೈ 1ರಂದು ಮೆಜೆಸ್ಟಿಕ್ನ ಹಲವಾರು ಅಂಗಡಿಗಳನ್ನು ತೆಗೆಯಲಾಗಿದೆ. ಹೌದು ಗೆಳೆಯರೆ, ಫುಟ್ಪಾತ್ ಮೇಲೆ ಯಾವುದೇ ಅಡೆತಡೆಯಿಲ್ಲದೆ ಸುರಕ್ಷಿತವಾಗಿ ನಡೆಯುವುದು ಪಾದಚಾರಿಗಳ ಮೂಲಭೂತ ಹಕ್ಕು. ಈ ಒಂದು ಹಕ್ಕನ್ನು ರಕ್ಷಿಸುವುದು ಸ್ಥಳೀಯ ಸಂಸ್ಥೆ ಮತ್ತು ಸರ್ಕಾರದ ಜವಾಬ್ದಾರಿ. ಯಾರೆಲ್ಲರೂ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡಿದ್ದಾರೋ ಅಂತಹ ವ್ಯಾಪಾರಿ ಮಾಲೀಕರು ಸ್ವತಃ ತಾವಾಗಿನೇ ಅಂಗಡಿಗಳನ್ನ ಜುಲೈ 1ರೊಳಗೆ ತೆರವು ಮಾಡಬೇಕು. ಇಲ್ಲವಾದರೆ ಜುಲೈ 1ರ ನಂತರ ಒತ್ತುವರಿ ತೆರವುಗೊಳಿಸದಿದ್ರೆ BBMP ಅಧಿಕಾರಿಗಳೇ ಮುಲಾಜಿಲ್ಲದೆ ತೆರವು ಕಾರ್ಯಾಚರಣೆ ಮಾಡಲಿದ್ದಾರೆ. ಅಷ್ಟು ಮಾತ್ರವಲ್ಲ, ಒತ್ತುವರಿದಾರರಿಗೆ ಭಾರಿ ಮೊತ್ತದ ದಂಡವನ್ನು ಕೂಡ ವಿಧಿಸಲಾಗುತ್ತೆ ಎಂದು ಈ ಒಂದು ಹಿಂದಿನ ಸಭೆಯಲ್ಲಿ ಕೃಷ್ಣ ಬೈರೇಗೌಡವರು ಸೂಚನೆ ಕೊಟ್ಟಿದ್ರು. ಈಗ ಅದರಂತೆ ಬೆಂಗಳೂರಿನ ಫುಟ್ಪಾತ್ ಮಾಲೀಕರಿಗೆ ಬಿಗ್ ಶಾಕ್ ಕೊಡಲಾಗಿದೆ. ಹೌದು ಗೆಳೆಯರೆ, ಬೆಂಗಳೂರು ನಗರದಲ್ಲಿ ಪಾದಚಾರಿಗಳ ಸಂಚಾರಕ್ಕೆ ಅಡ್ಡಿಯಾಗಿದ್ದ ಫುಟ್ಪಾತ್ ಅತಿಕ್ರಮಣ ತೆರವುಗೊಳಿಸಲು ಬೃಹತ್ ಕಾರ್ಯಾಚರಣೆ ಬೆಳಿಗ್ಗೆನೆ ಆರಂಭವಾಗಿದೆ. ಮಾಹಿತಿಯ ಪ್ರಕಾರ ಈ ಒಂದು ಕಾರ್ಯಾಚರಣೆ ವೇಳೆ ಹೋಟೆಲ್ಗಳ ಮುಂಭಾಗದಲ್ಲಿ ಅನಧಿಕೃತವಾಗಿ ಇಟ್ಟಿದ್ದಂತ ಎಷ್ಟೋ ಟೀ ಅಂಗಡಿಗಳನ್ನ ಇಂದು ತೆರವು ಮಾಡಲಾಗಿದೆ. ಇದೇ ವೇಳೆ ಕಟ್ಟಡ ನಿರ್ಮಾಣ ಕಾಮಗಾರಿಗಳಿಗಾಗಿ ಫುಟ್ಪಾತ್ ಮತ್ತು ಸಾರ್ವಜನಿಕ ಜಾಗವನ್ನು ಅತಿಕ್ರಮಿಸಿಕೊಂಡಿದ್ದವರ ವಿರುದ್ಧವೂ ಕೂಡ ಅಧಿಕಾರಿಗಳು ಇಂದು ಕ್ರಮ ತೆಗೆದುಕೊಂಡಿದ್ದಾರೆ. ಪಾದಚಾರಿಗಳಿಗೆ ತೊಂದರೆ ಉಂಟು ಮಾಡುತ್ತಿದ್ದಂತ ಅನಧಿಕೃತ ನಿರ್ಮಾಣಗಳು ಹಾಗೂ ತಾತ್ಕಾಲಿಕ ಅತಿಕ್ರಮಣಗಳನ್ನ ತೆರವುಗೊಳಿಸಿ ಸಾರ್ವಜನಿಕರಿಗೆ ಇಂದು ಸುಗಮ ಸಂಚಾರಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಆದರೆ ಸ್ನೇಹಿತರೆ, ಒಂದು ಕಡೆಯಲ್ಲಿ ಇದು ಸಾರ್ವಜನಿಕರಿಗೆ ಸಿಹಿ
ಸಿಹಿ ಸುದ್ದಿ ಆದ್ರೆ ಇತ್ತ ಫುಟ್ಪಾತ್ ಮೇಲೆ ಅಂಗಡಿ ಇಟ್ಟು ಜೀವನ ನಡೆಸುತ್ತಿದ್ದಂತ ಎಷ್ಟೋ ಬೀದಿ ಬದಿ ವ್ಯಾಪಾರಿಗಳಿಗೆ ಬಿಗ್ ಶಾಕ್ ಆಗಿದೆ. ಯಾಕಂದ್ರೆ ಬೃಹತ್ ಬೆಂಗಳೂರು ಪ್ರಾಧಿಕಾರ ಇಂದು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭ ಮಾಡಿದೆ. ಸುಮಾರು 16 ಕಡೆಗೆ ಒತ್ತುವರಿ ತೆರವಿಗೆ ಮಾರ್ಕ್ ಮಾಡಲಾಗಿದೆ. ಹೌದು, ಮೆಜೆಸ್ಟಿಕ್, ಶಿವಾಜಿನಗರ, ಗಾಂಧಿನಗರ, ಚಿಕ್ಕಪೇಟೆ, ಚಾಮರಾಜಪೇಟೆ ಸೇರಿದಂತೆ ಹಲವು ಕಡೆ ಇಂದು ಒತ್ತುವರಿ ತೆರವು ಮಾಡಲು ಮುಂದಾದಾಗ ಬೀದಿ ಬದಿ ವ್ಯಾಪಾರಿಗಳು ಆಕ್ರೋಶ ಹೊರಗೆ ಹಾಕಿದ್ದಾರೆ. ಹೌದು, ಮೆಜೆಸ್ಟಿಕ್ ನಲ್ಲಿ ಅನೇಕ ವ್ಯಾಪಾರಿಗಳು ಫುಟ್ಪಾತ್ ಗಳನ್ನೇ ಅವಲಂಬಿಸಿದ್ದಾರೆ. ಇದೀಗ ಜಿಬಿಎ ದಿಢೀರ್ ಅಂತ ಬಂದು ಫುಟ್ಪಾತ್ ತೆರವು ಮಾಡಲು ಮುಂದಾದಾಗ ವ್ಯಾಪಾರಿಗಳು ಭಾರಿ ಆಕ್ರೋಶ ಹೊರಗೆ ಹಾಕಿದ್ದಾರೆ. ಅಂಗಡಿ ಏನಾದರೂ ಧ್ವಂಸ ಮಾಡಿದ್ರೆ ಇಲ್ಲೇ ಸೀಮೆ ಎಣ್ಣೆ ಹಾಕಿಕೊಂಡು ಸುಟ್ಟುಕೊಳ್ಳುತ್ತೇವೆ ಎಂದು ಅಂಗಡಿ ಮಾಲೀಕರು ಬೆದರಿಕೆ ಹಾಕಿರುವುದು ಕೂಡ ವರದಿಯಾಗಿದೆ. ಹೌದು, ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ಜೆಸಿಬಿ ಮೂಲಕ ಅಂಗಡಿ ಕೆಡುತ್ತಿರುವ ಫೋಟೋಗಳು ಭಾರಿ ಸದ್ದು ಮಾಡುತ್ತಿವೆ. ಇದೇ ಮಧ್ಯೆ ಮಾಧ್ಯಮಗಳ ಮುಂದೆ ಕೆಲ ವ್ಯಾಪಾರಿಗಳು ಕೂಡ ಮಾತನಾಡಿದ್ದು, ಈ ಒಂದು ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಹೀಗೆ ಆಗಿಲ್ಲ, ಯಡಿಯೂರಪ್ಪನವರ ಸರ್ಕಾರ ಇದ್ದಾಗಲೂ ಕೂಡ ಹೀಗೆ ಆಗಿಲ್ಲ, ಈಗ ಯಾಕೆ ಈ ಒಂದು ತೆರವು ನಮಗೆ ದಾರಿ ದೋಚುತ್ತಿಲ್ಲ, ಅಂಗಡಿ ಇಲ್ಲ ಅಂದ್ರೆ ಬದುಕುವುದೇ ಕಷ್ಟ, ಮಕ್ಕಳ ಶಾಲೆ ಫೀಸು ಕಟ್ಟೋದಾದ್ರೂ ಹೇಗೆ ಎಂದು ಬೀದಿ ಬದಿ ವ್ಯಾಪಾರಿಗಳು ಕಣ್ಣೀರು ಹಾಕಿದ್ದಾರೆ. ಹೌದು, ಏಕಾಏಕಿ ಈ ಒಂದು ತೆರವು ಮಾಡುತ್ತಿರುವುದಕ್ಕೆ ಪಾಲಿಕೆ ಸಿಬ್ಬಂದಿಗಳಿಗೆ ಮೆಜೆಸ್ಟಿಕ್ನ ಬೀದಿ ಬದಿ ವ್ಯಾಪಾರಿಗಳು ಹಿಡಿ ಶಾಪ ಹಾಕಿದ್ದಾರೆ. ನಮಗೊಂದು ದಾರಿ ಮಾಡಿಕೊಡಿ, 40 ವರ್ಷದಿಂದ ಅಂಗಡಿ ಹಾಕಿಕೊಂಡಿದ್ದೇವೆ, ಈಗ ದಿಢೀರನೆ ತೆಗೆಸಿದ್ರೆ ನಾವು ಎಲ್ಲಿ ಹೋಗೋದು, ಇಲ್ಲೇ ಸೀಮೆ ಎಣ್ಣೆ ಹಾಕಿಕೊಂಡು ಸಾಯ್ತೀವಿ ನೋಡಿ ಎಂದು ಮಾಧ್ಯಮಗಳ ಮುಂದೆ ಗೋಳಾಡಿದ್ದಾರೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಬನ್ನಿ ಗೆಳೆಯರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ಬಂಗಾರ ಖರೀದಿ ಮಾಡಲು ಪ್ಲಾನ್ ಹಾಕಿಕೊಂಡ ಗ್ರಾಹಕರಿಗೆ ಜುಲೈ ತಿಂಗಳ ಆರಂಭದಲ್ಲೇ ಭರ್ಜರಿ ಸಿಹಿ ಸುದ್ದಿ ಸಿಕ್ಕಿದೆ. ಹೌದು, ಜೂನ್ ತಿಂಗಳಲ್ಲಿ ಭಾರೀ ಕುಸಿತ ಕಂಡ ಬಂಗಾರ ಇದೀಗ ಜುಲೈ ತಿಂಗಳ ಮೊದಲ ದಿನವೂ ಕೂಡ ತನ್ನ ಕುಸಿತದ ಹಾದಿಯನ್ನೇ ಮುಂದುವರಿಸಿದೆ. ಜುಲೈ 1ರಂದು ಮತ್ತೊಮ್ಮೆ ಚಿನ್ನದ ಬೆಲೆಯಲ್ಲಿ ದಿಢೀರನೆ ಇಳಿಕೆಯಾಗಿದ್ದು ಗ್ರಾಹಕರಿಗೆ ಗುಡ್ ನ್ಯೂಸ್ ಸಿಕ್ಕಂತಾಗಿದೆ. ಹೌದು ಗೆಳೆಯರೆ, ಕಚ್ಚಾ ತೈಲ ಬೆಲೆ ಏರಿಕೆ ಆಗುತ್ತಿದ್ದು ಅಮೆರಿಕದ ಫೆಡ್ ಬಡ್ಡಿ ದರ ಏರಿಕೆ ಮತ್ತು ಈ ಒಂದು ಡಾಲರ್ ಮೌಲ್ಯವೂ ಕೂಡ ಏರಿಕೆಯಾದ ಪರಿಣಾಮ ಚಿನ್ನದ ಬೆಲೆ ಕುಸಿತ ಕಾಣ್ತಾ ಇದೆ. ಇದೀಗ ಜುಲೈ 1ರಂದು ಚಿನ್ನದ ಬೆಲೆಯಲ್ಲಿ ಮತ್ತೆ 1260 ರೂಪಾಯಿ ಇಳಿಕೆ ಆಗಿದೆ. ಹೌದು, ಪ್ರತಿ 10 ಗ್ರಾಂ ಅಪರಂಜಿ 24 ಕ್ಯಾರೆಟ್ ಬಂಗಾರದ ಬೆಲೆ 1260 ರೂಪಾಯಿ ಇಳಿಕೆ ಕಾಣುವ ಮೂಲಕ ಇವತ್ತಿನ ದರ 1,40,700 ರೂಪಾಯಿ. ಅದೇ ರೀತಿ 22 ಕ್ಯಾರೆಟ್ 10 ಗ್ರಾಂ ಆಭರಣ ಬೆಲೆಯಲ್ಲಿ 1,150 ರೂಪಾಯಿ ಇಳಿಕೆ ಆಗುವ ಮೂಲಕ ಇವತ್ತಿನ ಪ್ರಸ್ತುತ ದರ 1,29,050 ರೂಪಾಯಿ. ಒಂದು ಕಡೆಯಲ್ಲಿ ಸ್ನೇಹಿತರೆ ಚಿನ್ನದ ಬೆಲೆಯಲ್ಲಿ ಇಳಿಕೆ ಆಗಿದ್ರು, ಆದರೆ ಬೆಳ್ಳಿ ಬೆಲೆ ಮಾತ್ರ ಭಾರಿ ಏರಿಕೆ ಆಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೆಳ್ಳಿ ದರದಲ್ಲಿ ಶೇಕಡ 0.53ರಷ್ಟು ಏರಿಕೆ ಆಗುವ ಮೂಲಕ ಇವತ್ತು ಕರ್ನಾಟಕದಲ್ಲಿ 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 5,000 ರೂಪಾಯಿ ಏರಿಕೆ ಆಗಿದೆ. ನಿನ್ನೆ 1 ಕೆಜಿ ಬೆಳ್ಳಿ 2,35,000 ರೂಪಾಯಿ ಇತ್ತು. ಜುಲೈ 1ರಂದು 2,40,000 ರೂಪಾಯಿಗೆ ವಹಿವಾಟು ಆಗಿದೆ. ಅಂದಹಾಗೆ ಸ್ನೇಹಿತರೆ, ಚಿನ್ನದ ಬೆಲೆ ಇನ್ನಷ್ಟು ಕುಸಿಯುತ್ತೆ ಎಂದು ತಜ್ಞರ ಒಂದು ಅಭಿಪ್ರಾಯವಾಗಿದೆ. ಯಾಕಂದ್ರೆ ದಿಢೀರನೆ ಚಿನ್ನ ಕುಸಿಯುತ್ತಿರುವ ಕಾರಣ ಹೆಚ್ಚಿನ ಜನರು ಚಿನ್ನವನ್ನ ಭಯದಿಂದ ಮಾರಾಟ ಮಾಡ್ತಿದ್ದಾರೆ. ಇನ್ನು ಎಲ್ಲಿ ಕುಸಿತವಾಗುತ್ತೆ ಎಂಬ ಕಾರಣಕ್ಕೆ ಪ್ರಾಫಿಟ್ ಬುಕ್ಕಿಂಗ್ ಆಗುತ್ತಿದ್ದು, ಹಾಗಾಗಿ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಚಿನ್ನ ಕುಸಿಯುವ ಲಕ್ಷಣವಿದೆ ಎಂದು ಅಂದಾಜು ಮಾಡಲಾಗಿದೆ. ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಕುಸಿತವಾಗಬೇಕು, ಏರಿಕೆ ಆಗಬೇಕು? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ. ತಿಂಗಳ ಮೊದಲ ದಿನವೇ ಗುಡ್ ನ್ಯೂಸ್, ಭಾರಿ ಇಳಿಕೆ ಕಂಡ LPG ಸಿಲಿಂಡರ್ ದರ. ಹೌದು ಸ್ನೇಹಿತರೆ, LPG ಸಿಲಿಂಡರ್ ಬಳಕೆದಾರರಿಗೆ ಜುಲೈ ತಿಂಗಳ ಮೊದಲ ದಿನವೇ ಸಮಾಧಾನಕರ ಸುದ್ದಿಯೊಂದು ಹೊರಬಿದ್ದಿದೆ. ಹೌದು, ಜುಲೈ 1ರಿಂದ ಅನ್ವಯವಾಗುವಂತೆ ವಾಣಿಜ್ಯ ಬಳಕೆ LPG ಸಿಲಿಂಡರ್ ದರದಲ್ಲಿ ಭಾರೀ ಕಡಿತ ಮಾಡಲಾಗಿದೆ. ಬೆಲೆ ಏರಿಕೆಯಿಂದ ಕಂಗಾಲಾಗಿದ್ದಂಥ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಮಾಲೀಕರಿಗೆ ಇಂದು ರಿಲೀಫ್ ಸಿಕ್ಕಿದೆ. ತೈಲ ಮಾರುಕಟ್ಟೆ ಕಂಪನಿಗಳು 19 ಕೆಜಿ ತೂಕದ ವಾಣಿಜ್ಯ ಬಳಕೆಯ ಸಿಲಿಂಡರ್ ಬೆಲೆಯಲ್ಲಿ ಬರೋಬ್ಬರಿ 183 ರೂಪಾಯಿ 50 ಪೈಸೆ ಇಳಿಕೆ ಮಾಡಿ ಆದೇಶ ಹೊರಡಿಸಿರುವಂತದ್ದು. ತಿಂಗಳ ಆರಂಭದಲ್ಲೇ ಈ ಒಂದು ಸಿಹಿ ಸುದ್ದಿ ಪ್ರಕಟವಾಗಿರುವುದರಿಂದ ಡಾಬಾ, ಹೋಟೆಲ್ ಮತ್ತು ಕ್ಯಾಟರಿಂಗ್ ವ್ಯವಹಾರ ಮಾಡುತ್ತಿರುವವರಿಗೆ ದೊಡ್ಡ ಮಟ್ಟದ ಆರ್ಥಿಕ ಪರಿಹಾರ ಸಿಕ್ಕಂತಾಗಿದೆ. ಹೌದು, ಈ ಒಂದು ಕಡಿತವಾದ ಬಳಿಕ 19 ಕೆಜಿ ವಾಣಿಜ್ಯ ಸಿಲಿಂಡರ್ ಬೆಲೆ ಈಗ 2,930 ರೂಪಾಯಿ ಮುಟ್ಟಿದೆ. ಅಂದ್ರೆ ಸ್ನೇಹಿತರೆ, ಇದಕ್ಕೂ ಮುನ್ನ 3,113 ರೂಪಾಯಿ ಇತ್ತು. ಈಗ 183 ರೂಪಾಯಿ ಕುಸಿತವಾಗುವ ಮೂಲಕ 2,930 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಆದರೆ ಇಲ್ಲಿ ಒಂದು ಶಾಕಿಂಗ್ ಮಾಹಿತಿ ಏನೆಂದ್ರೆ, ಗೃಹ ಬಳಕೆ ಗ್ರಾಹಕರಿಗೆ ಮಾತ್ರ ಯಾವುದೇ ಒಂದು ವಿನಾಯಿತಿ ಸಿಕ್ಕಿಲ್ಲ. ಹೌದು, ಮನೆಗಳಲ್ಲಿ ಬಳಕೆ ಮಾಡುವ 14.2 ಕೆಜಿ ಅಡುಗೆ ಅನಿಲ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಹಿಂದಿನಂತೆ 942 ರೂಪಾಯಿಯಲ್ಲಿ ಮುಂದುವರೆದಿದೆ. ಇನ್ನು ಈಗ ಆಟೋ ಚಾಲಕರಿಗೂ ಕೂಡ ಸಿಹಿ ಸುದ್ದಿ. ಯಾಕಂದ್ರೆ ಆಟೋಗಳಿಗೆ ಬಳಕೆ ಮಾಡಲಾಗುವಂತಹ LPG ದರದಲ್ಲೂ ಕೂಡ 10 ರೂಪಾಯಿ ಇಳಿಕೆಯಾಗಿದೆ. ನಿರಂತರ LPG ದರ ಏರಿಕೆಯಿಂದ ಕಂಗೆಟ್ಟಿದ್ದ ಆಟೋ ಚಾಲಕರಿಗೆ ಕೊನೆಗೂ ಸ್ವಲ್ಪ ನಿರಾಳ ಸಿಕ್ಕಿದೆ. ಹೌದು, ಪ್ರಮುಖ ಇಂಧನ ವಿತರಕ ಸಂಸ್ಥೆ ಆದಂತ ಟೋಟಲ್ ಎನರ್ಜೀಸ್ ತನ್ನ ಬಂಕ್ಗಳಲ್ಲಿ ಆಟೋ LPG ದರವನ್ನು ಪ್ರತಿ ಲೀಟರ್ಗೆ 10 ರೂಪಾಯಿ ಇಳಿಕೆ ಮಾಡಲಾಗಿದೆ. ಈ ಒಂದು ಹೊಸ ಬದಲಾವಣೆಯೊಂದಿಗೆ ಆಟೋ LPG ದರವು ಕೂಡ ಈಗ ಸುಮಾರು 85 ರೂಪಾಯಿ ಆಸುಪಾಸು ಬಂದು ತಲುಪಿದೆ. ಹೌದು, ಕಳೆದ ಕೆಲವು ತಿಂಗಳಿನಿಂದ ನಿರಂತರವಾಗಿ ಏರಿಕೆ ಆಗುತ್ತಿದ್ದಂಥ ದರಕ್ಕೆ ಮೊದಲ ಬಾರಿಗೆ ಇಳಿಕೆ ಕಂಡು ಬಂದಿದೆ. ಅಂದ್ರೆ ಸ್ನೇಹಿತರೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ
ಪರಿಸ್ಥಿತಿ ಈಗ ಸ್ಥಿರವಾಗುತ್ತಿದೆ, ಎಲ್ಲವೂ ಕೂಡ ಸುಧಾರಿಸುತ್ತಿದೆ. ಇಂಧನ ಪೂರೈಕೆ ಮತ್ತೊಮ್ಮೆ ಸರಾಗವಾಗಿ ಸಾಗುತ್ತಿರುವುದರಿಂದ ದರಗಳಲ್ಲಿ ಇಳಿಕೆ ಕಂಡು ಬಂದಿದೆ. ಈ ಒಂದು ಬೆಲೆ ಇಳಿಕೆಯಿಂದ ಆಟೋ ಚಾಲಕರಲ್ಲಿ ಈಗ ಸಂತೋಷ ಮೂಡಿದೆ. ಈಗಲಾದರೂ ದಿನದ ಆದಾಯದಲ್ಲಿ ಸ್ವಲ್ಪ ಉಸಿರಾಡುವ ಅವಕಾಶ ಸಿಕ್ಕಿದೆ ಎಂದು ಆಟೋ ಚಾಲಕರು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ಕೊನೆಯದಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯೂ ಕೂಡ ಇಳಿಕೆ ಆಗ್ತಾ ಇದೆ. ಹೌದು, ತೈಲ ಮಾರುಕಟ್ಟೆ ಕಂಪನಿಗಳು ಈಗಾಗಲೇ ವಾಣಿಜ್ಯ ಬಳಕೆ ಸಿಲಿಂಡರ್ ಬೆಲೆಯಲ್ಲಿ 19 ಕೆಜಿ ಸಿಲಿಂಡರ್ಗೆ ₹183 ಇಳಿಕೆ ಮಾಡಿದ್ದು, ಇತ್ತ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯೂ ಕೂಡ ₹5 ₹3 ಇಳಿಕೆಯಾಗಿದೆ. ಹೌದು, ಅಂತಾರಾಷ್ಟ್ರೀಯ ತೈಲ ಬೆಲೆಗಳು ಕಡಿಮೆ ಆಗುತ್ತಿರುವಂತೆ ಖಾಸಗಿ ಇಂಧನ ಚಿಲ್ಲರೆ ವ್ಯಾಪಾರಿ ನೈರಾ ಎನರ್ಜಿ ಅವರು ಕೂಡ ಪೆಟ್ರೋಲ್ ಬೆಲೆಯಲ್ಲಿ ₹5 ಮತ್ತು ಡೀಸೆಲ್ ಬೆಲೆಯಲ್ಲಿ ಲೀಟರ್ಗೆ ₹3 ಇಂದಿನಿಂದಲೇ ಇಳಿಕೆ ಮಾಡಿದೆ. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಕಡಿಮೆ ಆಗಿರುವುದರಿಂದ ಈಗ ತೈಲ ಬೆಲೆಗಳು ಕೂಡ ಕಡಿಮೆ ಆಗ್ತಾ ಇದೆ. ಸ್ನೇಹಿತರೆ, ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ವಾತಾವರಣ ಕಡಿಮೆ ಆದ ನಂತರ ಈಗ ಪ್ರಮುಖ ಸಮುದ್ರ ಮಾರ್ಗವು ಕೂಡ ಪುನಃ ತೆರೆಯಲಾಗುತ್ತಿದ್ದು, ಹಾಗಾಗಿ ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲದ ಹರಿವು ಪುನಃ ಸ್ಥಾಪನೆ ಆಗ್ತಾ ಇದೆ. ಹಾಗಾಗಿ ದೇಶಾದ್ಯಂತ ಇರುವ ನೈರಾದ 7,000ಕ್ಕೂ ಹೆಚ್ಚು ಇಂಧನ ಕೇಂದ್ರಗಳಲ್ಲಿ ಪರಿಷ್ಕೃತ ದರಗಳು ಇಂದಿನಿಂದಲೇ ಜಾರಿಗೆ ಆಗಿವೆ. ನಿಮ್ಮ ಊರಲ್ಲೂ ಕೂಡ ಈ ಒಂದು ನೈರಾ ಪೆಟ್ರೋಲ್ ಬಂಕ್ಗಳಿದ್ರೆ ಕಮೆಂಟ್ ನಲ್ಲಿ ಎಸ್ ಒಂದು ಕಮೆಂಟ್ ಮಾಡ್ತಾ, ಮಾಹಿತಿಗಳು ಇಷ್ಟವಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ತಾ ಶೇರ್ ಮಾಡಿ.